ಸುದೀಪ್ ಸರ್ ನಿನ್ನೆ ತಪ್ಪಾಗಿ ಮಾತಾಡ್ಬಿಟ್ರು. ಯಾವ ರೀತಿ ತಪ್ಪಾಗಿ ಮಾತಾಡಿದ್ರು ಅಂತಂದ್ರೆ, ಅವರ ಒಂದು ವ್ಯಾಲ್ಯೂಯಬಲ್ ಕಿಚ್ಚನ ಚಪ್ಪಾಳೆ ಏನಿತ್ತು ಅದು ಫೇಕ್ ಪರ್ಸನ್ಸ್ ಗಳಿಗೆ, ತಪ್ಪು ಮಾಡದಂತ ವ್ಯಕ್ತಿಗಳಿಗೆ ಸಿಕ್ತು. ನಿನ್ನೆ ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು 1% ಕೂಡ ಒಬ್ಬ ವ್ಯಕ್ತಿಗೂ ಕೂಡ ಇಷ್ಟ ಆಗಿಲ್ಲ. ಎಸ್ಪೆಷಲಿ ಅಶ್ವಿನಿ ಗೌಡ ಅವರು ಕೊಟ್ಟಿದ್ದು, ಎಸ್ಪೆಷಲಿ ಧ್ರುವಂತ್ ಅವರು ಕೊಟ್ಟಿದ್ದು ಇಷ್ಟ ಆಗಿಲ್ಲ. ಯಾಕೆ ಅಂತಂದ್ರೆ, ಈ ವಾರ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳ ಬಗ್ಗೆ ಸುದೀಪ್ ಸರ್ ಮಾತು ಆಡ್ಲಿಲ್ಲ, ಆ ತಪ್ಪನ್ನ ಹೈಲೈಟ್ ಕೂಡ ಮಾಡ್ಲಿಲ್ಲ. ಹಾಗಾದ್ರೆ ಈ ವಾರ ಸುದೀಪ್ ಸರ್ ತಪ್ಪು ಮಾಡ್ಬಿಟ್ರ? ಬಿಗ್ ಬಾಸ್ ಇತಿಹಾಸದಲ್ಲೇ ಸುದೀಪ್ ಸರ್ ನಿನ್ನೆ ಕೊಟ್ಟಂತ ತೀರ್ಪು ದೇವರಾಣೆಗೂ ಇಷ್ಟು ವರ್ಷದ ಸೀಸನ್ ಅಲ್ಲಿ ಎಲ್ಲೂ ಕೂಡ ಕೊಟ್ಟಿರ್ಲಿಲ್ಲ. ಆ ತರದ ತಪ್ಪು ಹೇಳಿಕೆ, ತಪ್ಪು ಚಪ್ಪಾಳೆ, ಮೋಸದ ಚಪ್ಪಾಳೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಕೊಟ್ಟಿದ್ದು ಅಂತಂದೇಳಿ ಸಾಕಷ್ಟು ಜನ ಮಾತಾಡ್ಕೋತಾ ಇದ್ದಾರೆ, ಸಾಕಷ್ಟು ಜನ ಬೈತಾ ಇದ್ದಾರೆ, ಹೊರಗಡೆ ಎಷ್ಟೋ ಜನ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಸಾಕಷ್ಟು ಜನ ನಾನು ಮಾಡ್ದಂತ ನಿನ್ನೆ ವಿಡಿಯೋಗೆ ಕಮೆಂಟ್ ಅನ್ನ ಕೇಳ್ತಾ ಇದ್ರಿ, ಒಂದು ಎಪಿಸೋಡ್ ರಿವ್ಯೂ ಮಾಡಿ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಮತ್ತೊಮ್ಮೆ ಎಪಿಸೋಡ್ ನ ನೋಡ್ಕೊಂಡು ನಾನು ಎಪಿಸೋಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಆದಂತ ತಪ್ಪುಗಳೇನು, ಸುದೀಪ್ ಸರ್ ನಿನ್ನೆ ಎಪಿಸೋಡ್ ಅಲ್ಲಿ ಮಾಡಿದಂತ ತಪ್ಪುಗಳೇನು, ಅದನ್ನ ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆಯವರೆಗೂ ವಿಡಿಯೋನ ಪಾಸ್ ಮಾಡದೆ ನೋಡಿ. ಓಕೆ, ಮೊದಲನೇದಾಗಿ ನಿನ್ನೆ ಎಪಿಸೋಡ್ ತುಂಬಾ ಕಾಮ್ ಆಗಿ ಶುರುವಾಯ್ತು. ನಾನ್ ನೋಡ್ಬಿಟ್ಟು ತುಂಬಾ ಅನ್ಕೊಂಡೆ ಯಾವ ರೀತಿ ಅಂತಂದ್ರೆ, ಪ್ರಮೋದಲ್ಲನ್ನು ಬಿಲ್ಡಪ್ ಕೊಟ್ಟಿರ್ತಾರೆ ಅಥವಾ ಜನರ ದಾರಿ ತಪ್ಪಿಸಿರ್ತಾರೆ. ಬಟ್ ಎಪಿಸೋಡ್ ಅಲ್ಲಿ ಆ ರೀತಿ ಯಾವ್ದು ಇರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಎಪಿಸೋಡ್ ಶುರುವಾದಾಗ ತುಂಬಾ ಚೆನ್ನಾಗಿ ನಡೀತು. ಎಸ್ಪೆಷಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಕೊಡ್ಬೇಕು ಅಂತಂದ್ರೆ, ಪ್ರತಿ ದಿನದಂತೆ ಪ್ರತಿ ವಾರದಂತೆ ಈ ವಾರದ ಸುದೀಪ್ ಸರ್ ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಎಪಿಸೋಡ್, ನಿನ್ನೆ ಎಪಿಸೋಡ್ ಪ್ರೊಮೋ ರಿಲೀಸ್ ಆಗಿದ್ದು ಬೆಳಿಗ್ಗೆ 8 ಗಂಟೆಗೆ ರಿಲೀಸ್ ಮಾಡಿದ್ರು. ಅದರ ಅರ್ಥ ಸುದೀಪ್ ಸರ್ ಎಂಟ್ರಿ ಕೊಟ್ಟಿರೋದು ಶುಕ್ರವಾರ ಅಂತ. ಸೊ ಯಾವಾಗೆಲ್ಲ ಶುಕ್ರವಾರ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ, ಅವರ ಒಂದು ಬಿಸಿ ಶೆಡ್ಯೂಲ್ ಇಂದ ಅವರು ಒನ್ ಡೇ ಬಿಫೋರ್ ಬಂದು ಕಾರ್ಯಕ್ರಮ ನಡ್ಸ್ಕೊಟ್ಬಿಟ್ಟು ಹೋಗ್ತಾರೆ. ಆವಾಗ ಮಾತ್ರ ಶನಿವಾರ ಬೆಳಗ್ಗೆ 8 ಗಂಟೆಗೆನೆ ಪ್ರೊಮೋ ರಿಲೀಸ್ ಆಗುತ್ತೆ. ಇಲ್ಲ ಅಂದ್ರೆ ಶನಿವಾರನೇ ಶೂಟಿಂಗ್ ನಡೆಯುವಂತ ಹಂತದಲ್ಲಿದ್ದಾಗ ಅದು ಆಬ್ವಿಯಸ್ಲಿ ಶನಿವಾರ ಮಧ್ಯಾಹ್ನದಿಂದ ಪ್ರೊಮೋಗಳನ್ನ ಬಿಡ್ತಾರೆ. ಓಕೆ, ಅದು ಸುದೀಪ್ ಸರ್ ಬಿಸಿ ಶೆಡ್ಯೂಲ್ ಅಲ್ಲಿ ಇರೋದ್ರಿಂದ ಈ ರೀತಿ ಆಗುತ್ತೆ, ಇಟ್ಸ್ ಓಕೆ. ಬಟ್ ಈಗ ನಿನ್ನೆ ಎಪಿಸೋಡ್ ಶುರು ಆಗುತ್ತೆ. ನಿನ್ನೆ ಎಪಿಸೋಡ್ ತುಂಬಾನೇ ಕಾಮಾಗಿ ಹೋಗ್ತಾ ಇರುತ್ತೆ. ಅಲ್ಲಿ ಸುದೀಪ್ ಸರ್ ಎಲ್ರಿಗೂ ಕೂಡ, ಯಾರಿಗೂ ಕೂಡ ಫೇವರಿಸಮ್ ಆಗದಿರೋ ರೀತಿ, ಯಾರಿಗೂ ಕೂಡ ಮೋಸ ಆಗದಿರೋ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸಿದ್ದೆ. ಬಿಕಾಸ್ ಪ್ರಮೋದಲ್ಲಿ ಒಂದಷ್ಟು ಹೈಲೈಟ್ಸ್ ಅಲ್ಲೇ ತಪ್ಪಾಗಿರೋದ್ರಿಂದ ಅವೆಲ್ಲ ಕೂಡ ಜಸ್ಟ್ ಜನರ ದಾರಿ ತಪ್ಪಿಸೋದಕ್ಕೆ, ಜನರ ದಿಕ್ ತಪ್ಪಿಸೋದಕ್ಕೆ ಆಗಿರ್ತಕ್ಕಂಥ ಮಾತುಗಳಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಈಗ ನೋಟ್ ಮಾಡಿ ಹೇಳ್ದಾದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಮಾಡದಂತ ಮೊದಲನೇ ತಪ್ಪೇನಪ್ಪಾ ಅಂತಂದ್ರೆ, ಇಡೀ ಸೀಸನ್ ನ ಚಪ್ಪಾಳೆ ಧ್ರುವಂತ್ ಅವರು ಕೊಟ್ಟಿದ್ದು. ಇಟ್ಸ್ ಓಕೆ, ವಾರದ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಎಂದಿದ್ರು ಕೂಡ ಎಲ್ಲೋ ಒಂದು ಕಡೆ ಸಹಿಸ್ಕೊಂಡ್ಬಿಡ್ತಾ ಇದ್ದೆ, ಪ್ಲಸ್ ಜನರು ಕೂಡ ಹೋಗ್ಲಿ ಅತ್ತಾಗೆ ಆಯ್ತು, ಅವರು ಅಲ್ಲಿಂದಾನೆ ಬಂದವರಲ್ವಾ, ಆಯ್ತು ಪಾಪ ಅಷ್ಟು ಕಷ್ಟಪಟ್ಟವ್ರೆ, ಒಬ್ಬಂಟಿಯಾಗಿ ಏನೇನೋ ಕಷ್ಟಪಟ್ಟವ್ರೆ, ಎಷ್ಟೋ ಸ್ಟ್ರಗಲ್ ಮಾಡವ್ರೆ, ಎಷ್ಟೋ ಅನ್ನಿಸ್ಕೊಂಡವ್ರೆ, ಸಿಕ್ಕಾಬಟ್ಟೆ ಕಷ್ಟಪಟ್ಟವ್ರೆ, ಒಬ್ಬಂಟಿಯಾಗಿ ಬಾಳಿದ್ದಾರೆ, ಬದುಕಿದ್ದಾರೆ. ಸೊ ವಾರದ ಚಪ್ಪಾಳೆ ತಾನೆ ಕೊಡ್ಲಿ ಅಂತ ಅನ್ಕೋಬೋದಿತ್ತು. ಬಟ್ ಸೀಸನ್ ನ ಚಪ್ಪಾಳೆ ಅಂತ ಕೊಟ್ಟಿದ್ದು ಅಲ್ಲಿ ಕೂಡ ತಪ್ಪಾಗಿದೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೊನೆಯದಾಗಿ. ಎರಡನೇದಾಗಿ, ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತು ಅಂತ ನಿಮಗೆ ಗೊತ್ತು, ಅಶ್ವಿನಿ ಅವ್ರಿಗೆ ಸಿಗುತ್ತೆ. ಓಕೆ, ಅದು ಎರಡನೇ ತಪ್ಪು. ಮೂರನೇ ತಪ್ಪು ರಕ್ಷಿತಾ ವರ್ಸಸ್ ರಾಶಿಕಾ ಜಗಳದಲ್ಲಿ ರಾಶಿಕಾ ಮಾತನ್ನು ಹೇಳೇ ಇಲ್ಲ, ಅದನ್ನ ಬಿಟ್ಟಾಕ್ಬಿಡಿ, ಅದನ್ನ ಹೇಳೇ ಇಲ್ಲ ಅಂತ ಅನ್ಕೊಳ್ಳಿ. ಹೇಳಿಲ್ಲ, ನಾನೇ ಹೇಳ್ತಾ ಇದೀನಿ, ಹೇಳಿಲ್ಲ ಆ ಮಾತು ಅಂತಂದೇಳಿ ಕನ್ಫರ್ಮ್ ಆಗಿ ಹೇಳಿದ್ದು. ಎಲ್ಲಾ ವಿಚಾರಗಳಿಗೂ ಸುದೀಪ್ ಸರ್ ವಿ.ಟಿ ಪ್ಲೀಸ್ ಅಂತ ಹೇಳೋವಂಥವ್ರು. ನಿನ್ನೆ ಕೂಡ ವಿ.ಟಿ ಕೇಳ್ಬೇಕಾಗಿತ್ತು. ನಾನು ಈ ವಿಚಾರದಲ್ಲಿ ಸುದೀಪ್ ಸರ್ಗೆ ನಾನು ನಿಜವಾಗ್ಲೂ ಬೈಬೇಕು ಅಂತಾನೋ ಅಥವಾ ಅವರ ವಿರುದ್ಧ ನನ್ನ ಒಂದು ಬೇಜಾರನ್ನ ತೋಡ್ಕೋಬೇಕಂತಾನೂ ಇಲ್ಲ. ಬಿಕಾಸ್ ಅವರು ವಾರ ಪೂರ್ತಿ ಬಿಸಿ ಇರುವಂತ ಮನುಷ್ಯ. ಈ ವಯಸ್ಸಿಗೆ ಬಂದ್ರು ಕೂಡ ಪ್ರತಿನಿತ್ಯ ಯಾವ್ದಾದ್ರು ಒಂದು ಸಿನಿಮಾಗಳಲ್ಲಿ, ಯಾವ್ದಾದ್ರು ಶೋಗಳಲ್ಲಿ, ಯಾವ್ದಾದ್ರು ಇಂಟರ್ವ್ಯೂಗಳಲ್ಲಿ ಬಿಸಿ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಅವರಿಂದ ಆಗಿರ್ತಕ್ಕಂಥ ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಸೊ ಅದಕ್ಕೆ ತಿಳಿಸ್ಬೇಕಾದಂತವ್ರು ಇರ್ತಾರೆ, ಅವರು ಸರಿಯಾದಂತ ಮಾಹಿತಿಗಳನ್ನ ಅವ್ರಿಗೆ ಕೊಡ್ಬೇಕಾಗುತ್ತೆ. ಬಿಕಾಸ್ 24x7 ಇಲ್ಲಿ ಕೆಲ್ಸಗಳನ್ನ ಮಾಡ್ಕೊಂಡು 9 to 5 ಕೆಲಸ ಮಾಡೋರೇನೆ ಲೈವ್ ನೋಡಕ್ಕಾಗಲ್ಲ. ಹಂಗಂತ ಅಷ್ಟು ಬಿಸಿ ಶೆಡ್ಯೂಲ್ ಇರತಕ್ಕಂಥ ಸುದೀಪ್ ಸರ್ನ ಲೈವ್ ನೋಡ್ಕೊಂಡು ಕೂರಕ್ಕಾಗಲ್ಲ. ಹಬ್ಬಬ್ಬಾ ಅಂದ್ರೆ ಎಪಿಸೋಡ್ ನೋಡ್ಬೋದು, ಅಥವಾ ಅವರ ಎಪಿಸೋಡ್ ಅಲ್ಲಿ ಏನೋ ನಡೀತಾ ಇದೆ ಅಂತಂದೇಳಿ ಅವರ ಮ್ಯಾನೇಜರ್ಸ್ ಯಾರು ಇರ್ತಾರೆ ಅವ್ರದನ್ನ ಬಂದು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಅವರು ಡಿಟೇಲ್ಡ್ ಆಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು. ಬಟ್ ಅವ್ರುಗಳು ಮಾಡಿದಂತ ತಪ್ಪಿಂದ ಇವತ್ತು ಇಡೀ ಕರ್ನಾಟಕ ಸುದೀಪ್ ಸರ್ಗೆ ಬೈತಾ ಇದ್ದಾರೆ, ಎಷ್ಟೋ ಜನ ಉಗಿತಾ ಇದ್ದಾರೆ. ನಿಜವಾಗ್ಲೂ ಹರ್ಟ್ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬಂದಂತ ವ್ಯಕ್ತಿ, ಸರಿಯಾದ ನ್ಯಾಯ ತೀರ್ಪನ್ನ ಕೊಟ್ಕೊಂಡು ಬಂದಂತ ವ್ಯಕ್ತಿ ಸಡನ್ ಆಗಿ ಈ ರೀತಿ ಬೈಸ್ಕೊಂಡಾಗ ಹರ್ಟ್ ಆಗುತ್ತೆ. ಬಿಕಾಸ್ ಆಸ್ ಅ ಫ್ಯಾನ್ ಆಗಿ ನಮ್ಗೆ ಹರ್ಟ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಇದನ್ನ ನಾನು ಕ್ವಶನ್ಸ್ ಮಾಡ್ಲೇಬೇಕಾಗಿ ಬಂತು. ಈಗ ನಾನು ಹೇಳ್ದೆ, ಧ್ರುವಂತ್ ಅವ್ರಿಗೆ ಸೀಸನ್ ಚಪ್ಪಾಳೆ ಕೊಟ್ಟಿದ್ದು ನನಗೆ ಇಷ್ಟ ಆಗಿಲ್ಲ. ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ ಕೇಳಿ. ಸೀಸನ್ ಚಪ್ಪಾಳೆ ಯಾರು ಕೊಡ್ತಾರೆ? ಸೀಸನ್ ಚಪ್ಪಾಳೆ ಮೀನ್ಸ್ ಅದರ ಅರ್ಥ ಇಡೀ ಸೀಸನ್ ಈ ವ್ಯಕ್ತಿ ಎಂಟರ್ಟೈನ್ ಮಾಡಿದ್ದಾರೆ, ಇಡೀ ಸೀಸನ್ ಈ ವ್ಯಕ್ತಿ
ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಇಡೀ ಸೀಸನ್ ಈ ವ್ಯಕ್ತಿ ಕಿಚ್ಚನ ಮನಸ್ಸನ್ನ ಗೆದ್ದಿದ್ದಾರೆ. ಇಡೀ ಸೀಸನ್ ಈ ವ್ಯಕ್ತಿ ವಾರೆ ವಾ ಅನ್ನೋ ರೇಂಜಿಗೆ ಬದುಕಿದ್ದಾರೆ ಅಂದಾಗ ಮಾತ್ರ ಸೀಸನ್ ಚಪ್ಪಾಳೆ ಅಂತ ಕೊಡ್ಬೇಕಾಗುತ್ತೆ. ಬಟ್ ಸುದೀಪ್ ಸರ್ ಇಡೀ ಸೀಸನ್ ನ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಅಂತ ಕೊಡ್ತಾರೆ. ಅದಕ್ಕೆ ಧ್ರುವಂತ್ ಅವರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಇಟ್ಸ್ ಓಕೆ, ಖುಷಿ ಪಡೋಣ. ಆದ್ರೆ ಧ್ರುವಂತ್ ಅವ್ರು ಎಲ್ಲೆಲ್ಲೆಲ್ಲ ಯಾವ್ಯಾವ ರೀತಿ ಎಲ್ಲ ಇದ್ರು, ಸೆಂಟ್ರಲ್ ಎಲ್ಲೋ ಹೋಗ್ತೀನಿ ಅಂತಂದೇಳಿ ನನ್ನನ್ನು ಕಳಿಸ್ಬಿಡಿ ಬಿಗ್ ಬಾಸ್ ಅಂತಂದೇಳಿ ಕೇಳ್ಕೊಂಡಂತವ್ರು, ನನ್ನ ಕೈಲಿ ಇಲ್ಲಿ ಇರಕ್ ಆಗ್ತಾ ಇಲ್ಲ, ರಾಂಗ್ ಆಗಿ ಪೋಟ್ರ್ ಆಗ್ತಾ ಇದೆ ಅಂತಂದೇಳಿ ಯಾವ ಚಾನಲ್ ಇಂದ ಅವ್ರು ಬಂದ್ರು ಅದೇ ಚಾನಲ್ಗೆ ಬೈದ್ಬಿಟ್ಟು ಈ ಚಾನಲ್ ನನ್ನನ್ನ ರಾಂಗ್ ಆಗಿ ಪೋಟ್ರೆ ಮಾಡ್ತಾ ಇದೆ, ಇಂಥ ಚಾನಲ್ ನನಗೆ ಬೇಡ, ದಯವಿಟ್ಟು ನನ್ನನ್ನು ಆಚೆ ಹಾಕಿ ಅಂತಂದೇಳಿ ಇದೇ ವ್ಯಕ್ತಿ ಬಂದು ಕ್ಯಾಮ್ರಾ ಮುಂದೆ ಹೇಳಿದ್ದು ನೀವೆಲ್ಲರೂ ಕೂಡ ನೋಡಿದಿರ. ಬಟ್ ಅಂತ ವ್ಯಕ್ತಿ ಸಡನ್ ಆಗಿ ಇಡೀ ಸೀಸನ್ ಚಪ್ಪಾಳೆ ಪಡ್ಕೊಂತಾರೆ. ಅದು ಯಾವ ಕಾರಣಕ್ಕೆ? ಕೊನೆ ಒಂದು ವಾರದಲ್ಲಿ ಎಂಟರ್ಟೈನ್ ಮಾಡದಂತ ಒಂದು ಕಾರಣಕ್ಕೆ, ಒಂದೇ ಕಾರಣಕ್ಕೆ. ಇಲ್ಲ ಗುರು, ಸೀಕ್ರೆಟ್ ರೂಮ್ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಲ್ವಾ? ಹಂಗಾದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಶೆಟ್ಟಿ ಮಾಡಿದ್ದೇನು? ರೊಟ್ಟಿ ತಟ್ಟದ್ಲಾ? ಚಪಾತಿ ತಟ್ಟದ್ಲಾ? ಇಲ್ವಲ್ಲ. ಅವಳು ಕೂಡ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವ್ರಿಗಿಂತ ರಕ್ಷಿತಾನೇ ಸೀಕ್ರೆಟ್ ರೂಮ್ ಅಲ್ಲಿ ಎಂಟರ್ಟೈನ್ ಮಾಡಿದ್ದು. ಬಟ್ ಆದ್ರೂ ಕೂಡ ಧ್ರುವಂತ್ ಅವ್ರಿಗೆ ಸಿಕ್ತು. ಇದೆಲ್ಲ ಬೇಡ ಗುರು, ಈಗ ಈ ವಾರ ಪೂರ್ತಿ ನೆಟ್ಗಿದ್ರಲ್ವಾ, ಅದು ಕೊಟ್ಟಿರ್ಬೋದು. ಓಕೆ, ನೆಟ್ಗಿದ್ರು, ಒಂದು ಟಾಸ್ಕ್ ನಡೆಯುತ್ತೆ. ಆ ಟಾಸ್ಕ್ ವಿಚಾರಕ್ಕೆ ಬರ್ತೀನಿ ಈಗ. ಈ ಒಂದು ಟಾಸ್ಕ್ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಇವರಿಬ್ಬರ ಒಂದು ಚಪ್ಪಾಳೆಗೆ ರಿಲೇಟೆಡ್ ಆಗಿರುತ್ತೆ. ಆ ಒಂದು ಟಾಸ್ಕ್ ಬಗ್ಗೆ ಸಿಕ್ಕಾಬಟ್ಟೆ ಟ್ರೋಲ್ ನಡೀತಾ ಇದೆ, ಸಿಕ್ಕಾಬಟ್ಟೆ ಜನ ಅದ್ರ ಬಗ್ಗೆ ಮಾತಾಡಿ ಅಂತ ಕಳಿಸ್ತಾನೆ ಇದ್ದಾರೆ. ಸೊ ಹಾಗಾಗಿ ನಾನು ಹೋಲ್ಸೇಲ್ ಆಗಿ ಎಪಿಸೋಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಆ ಒಂದು ಟಾಸ್ಕ್ ಯಾವ್ದಪ್ಪ ಅಂತಂದ್ರೆ, ಒಂದು ಗೂಟನ ಹಿಡ್ಕೊಂಡು ನಿಂತ್ಕೋಬೇಕಾಗುತ್ತೆ, ಬೆನ್ನಿಗೆ ಒಂದು ಹಗ್ಗ ಕಟ್ಟಿರ್ತಾರೆ, ಅದನ್ನ ಎಳ್ಕೊಂಡು ನಿಂತ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ಕ್ರಾಸ್ ಆಗಿ ಒಂದು 45 ಡಿಗ್ರಿ ಆಂಗಲ್ ಅಲ್ಲಿ ಕ್ರಾಸ್ ಆಗಿ ಪ್ಲಾಂಕ್ ಶೇಪ್ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ಇದು ರೂಲ್ಸ್ ಆಗಿರುತ್ತೆ. ಇದನ್ನ ಮ್ಯೂಟೆಂಟ್ ರಘು, ರಾಶಿಕಾ ಆಸ್ ಇಟ್ ಇಸ್ 45 ಡಿಗ್ರಿ ಒಂದು ಪ್ಲಾಂಕ್ ಶೇಪ್ ಅಲ್ಲಿ ನಿಂತ್ಕೊಂತಾರೆ. ಬಟ್ ಈ ಆಟದಲ್ಲಿ ನಿಜವಾಗ್ಲೂ ನನಗೆ ಇವಾಗ ಅನಿಸ್ತಾ ಇರೋದು, ಇದ್ರ ಬಗ್ಗೆ ಈ ಆಟದಲ್ಲಿ ನಿಜವಾದ ಈ ಒಂದು ಆಟದ ಸಾರಾಂಶ ಗೊತ್ತಾದ್ಮೇಲೆ, ಈ ಆಟದ ಒಂದು ರಹಸ್ಯ ತಿಳಿದ್ಮೇಲೆ ನನಗೆ ಅರ್ಥ ಆಗಿದ್ದು, ಮ್ಯೂಟೆಂಟ್ ರಘು ಈಸ್ ಅ ಫ್ಯಾಂಟಾಸ್ಟಿಕ್ ಸ್ಟಾಮಿನಾ ಅಂತ ಹೇಳ್ಬೋದು. ಆ ಏಜ್ ಅಲ್ಲಿ ಅವ್ರನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂತಂದ್ರೆ ಆಟದ ರೂಲ್ ಪ್ರಕಾರ ಅವ್ರು ನಿಂತ್ಕೊಂತಾರೆ, 45 ಡಿಗ್ರಿ ಪ್ಲಾಂಕ್ ಶೇಪ್ ಅಲ್ಲಿ ಅವ್ರು ನಿಂತ್ಕೊಂತಾರೆ. ಬಟ್ ಅಶ್ವಿನಿ ಗೌಡ ಅವರು, ಧ್ರುವಂತ್ ಅವರು ಇವ್ರಿಗಿಂತ ಅತಿ ಹೆಚ್ಚು ಸಮಯ ಯಾಕೆ ನಿಲ್ಲೋದಕ್ಕೆ ಸಾಧ್ಯ ಆಯ್ತು ಅಂತ ನೀವು ಕೇಳೋದಾದ್ರೆ, ಅದಕ್ಕೆ ಕಾರಣ ಅವರು ಕಾಲಿಂದ ಆ ಒಂದು ಗೂಟಕ್ಕೆ ಸಪೋರ್ಟ್ ತಗೊಂತಾರೆ. ಒಂದು ಕಾಲಲ್ಲಿ ಆರಾಮಾಗಿ ಅವ್ರು ನಿಂತ್ಕೊಂತಾರೆ, ಆರಾಮಾಗಿ ಯಾರು ಬೇಕಾದ್ರೂ ನಿಂತ್ಕೊಂತಾರೆ ಕಣ್ರಿ, ಯಾರು ಬೇಕಾದ್ರೂ ನಿಂತ್ಕೊಂತಾರೆ. ಕಿಪಿ ಕೀರ್ತಿಂಗ್ ಕರ್ಕೊಂಡೋಗಿ ನಿಲ್ಸಿದ್ರು ಕೂಡ ಸರ್ ನಾನು ನಿಂತ್ಕೊಂತೀನಿ ಸರ್ ಅಂತ ನಿಂತ್ಕೊಂತಾಳೆ. ಈ ಒಂದು ಸಣ್ಣ ತಪ್ಪನ್ನು ಕೂಡ ಐಡೆಂಟಿಫೈಡ್ ಮಾಡಿ ತೋರಿಸಬಹುದಾಗಿತ್ತು, ಆದ್ರೂ ಕೂಡ ತೋರಿಸ್ಲಿಲ್ಲ ಅಂದ್ರೆ ಅದರ ಅರ್ಥ ತುಂಬಾ ಚೆನ್ನಾಗಿ ಪ್ಲಾನ್ ವರ್ಕ್ ಆಗ್ತಾ ಇದೆ. ಯಾರಿಗೆ ಏನ್ ಕೊಡ್ಬೇಕು, ಈ ವಾರ ಇವ್ರಿಗೆ, ಈ ವಾರ ಇವ್ರಿಗೆ, ಕೊನೆ ವಾರ ಇವ್ರಿಗೆ ಅಂತಂದೇಳಿ ಸರಿಯಾಗಿ ವರ್ಕ್ ಆಗ್ತಾ ಇದೆ. ಹಂಗೂ ಏನಾದ್ರು ಸರಿ ಆಯ್ತು, ಅವರು ತುಂಬಾ ರೆಪ್ಯುಟೇಟೆಡ್ ವ್ಯಕ್ತಿ ಆಗಿದ್ರು ಅಶ್ವಿನಿ ಮ್ಯಾಮ್, ಹೊರಗಡೆ ತುಂಬಾ ಹೆಸರು ಮಾಡದಂತವ್ರು, ಅವ್ರಿಗೆ ಒಂದು ಚಪ್ಪಾಳೆ ಬೇಕಾಗಿತ್ತು, ಒಪ್ಕೊಂತೀನಿ. ಅದನ್ನ ಬೇರೆ ವಾರಗಳಲ್ಲೂ ಕೊಡ್ಬೋದಾಗಿತ್ತು. ಬಟ್ ಈ ತರದೊಂದು ಮೇಜರ್ ತಪ್ಪಾಗಿರ್ತಕ್ಕಂಥ ಈ ವಾರದಲ್ಲಿ ಆ ಒಂದು ಚಪ್ಪಾಳೆ ಕೊಟ್ಟಾಗ ಕಿಚ್ಚ ಸರ್ ಹೊರಗಡೆ ಎಷ್ಟು ಕೆಟ್ಟದಾಗ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ, ಎಲ್ರು ಕೂಡ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಜನ ಕ್ಯಾಕರ್ಸ್ ಉಗಿತಾ ಇದ್ದಾರೆ. ನನಗೆ ಆಸ್ ಅ ಫ್ಯಾನ್ ಆಗಿ ಸಿಕ್ಕಾಬಟ್ಟೆ ಹರ್ಟ್ ಆಗ್ತಾ ಇದೆ. ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೀಗಾಗಂತ ನಾನು ಸುದೀಪ್ ಸರ್ ಇದು ತಪ್ಪು ಮಾಡಿದ್ರು ಅಂತ ಹೇಳ್ತಾ ಇದ್ದೀನ, ದೇವ್ರಣಗೆ ಅದು ಅವರ ತಪ್ಪಲ್ಲ. ಯಾಕೆ ಅಂತಂದ್ರೆ ಈ ಆಟದ ಒಂದು ಗಮನ ಏನಿದೆ, ಇದನ್ನ ಅಟ್ಲೀಸ್ಟ್ ಆ ತಂಡ ಏನಿದೆ ಅದು ಸುದೀಪ್ ಸರ್ ಗಮನಕ್ಕೆ ತರಬೇಕಾಗಿತ್ತು. ಯಾಕೆ ಅಂತಂದ್ರೆ ಆಟದ ಬಗ್ಗೆ ಏನೇನ್ ನಡೆದಿದೆ, ಮನೆಯಲ್ಲಿ ವಾರ ಪೂರ್ತಿ ಏನೇನ್ ನಡೆದಿದೆ, ಇದರ ಒಂದು ಇನ್ಫಾರ್ಮೇಶನ್ ಕೊಡೋದು ಟೀಮ್ ಅವರೇ ಆಗಿರ್ಬೋದು. ಆದ್ರೆ ಅದನ್ನ ಬಂದು ಸ್ಟೇಜ್ ಮೇಲೆ ಮಾತಾಡೋದು ಸುದೀಪ್ ಸರ್ ಆಗಿರ್ತಾರೆ. ಸೊ ಸುದೀಪ್ ಸರ್ ಏನ್ ಮಾತಾಡ್ತಾರೋ ಆ ಮಾತು ಹೊರಗಡೆ ಇಂಪ್ಯಾಕ್ಟ್ ಆಗುತ್ತೆ. ಅವರು ಸರಿ ಮಾತಾಡಿದ್ರೆ ಸರಿಯಾಗಿರುತ್ತೆ, ಕೆಟ್ಟದಾಗಿ ಮಾತಾಡಿದ್ರೆ ಅವ್ರಿಗೇನೆ ಕೆಟ್ಟ ಹೆಸರು ಬರುತ್ತೆ. ಸೊ ಈ ವಿಚಾರದಲ್ಲಿ ಸುದೀಪ್ ಸರ್ ತಪ್ಪಿಲ್ಲ, ಅವರ ತಂಡ ಏನಿತ್ತು ಸರಿಯಾದ ಮಾಹಿತಿ ಕೊಡಬೇಕಾಗಿತ್ತು, ಸರಿಯಾಗಿ ಪರಿಶೀಲಿಸಿ ಅವರಿಗೆ ಮಾಹಿತಿ ಕೊಡಬೇಕಾಗಿತ್ತು. ಅಲ್ಲಿ ಎಡೋಗ್ಬಿಟ್ಟಿದ್ದಾರೆ. ಸೊ ಆ ಆಟದಲ್ಲಿ ಸಪೋರ್ಟ್ ತಗೊಂಡು ಗಂಟೆಗಿಂತ ಜಾಸ್ತಿ ಸಮಯ ನಿಂತ್ಕೊಂಡಂತ ಅಶ್ವಿನಿ ಗೌಡ, ಧ್ರುವಂತ್ ಅವರು ಆಟದಲ್ಲಿ ಗೆದ್ದು ಇವತ್ತು ಹೊರಗಡೆ ಕಿಚ್ಚನ ಚಪ್ಪಾಳೆ ಅಲ್ಲ, ಮೋಸದ ಚಪ್ಪಾಳೆ ಅನ್ನೋ ಒಂದು ಬಿರುದು ಬರ್ತಾ ಇದೆ. ಈ ತರದೊಂದು ಚಪ್ಪಾಳೆ ಬೇಕಿತ್ತ? ಈಗ ಸುದೀಪ್ ಸರ್ ಕೊನೆ ಚಪ್ಪಾಳೆನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕಾಗುತ್ತೆ. ಬಾ ಕೊನೆ ಚಪ್ಪಾಳೆ ಇದ್ದು ಗುರು, ಆಹಾ, ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಹಾಳಾಗೋಗ್ಲಿ, ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ. ಯಾಕಂದ್ರೆ ಯಾರೇ ಎಕ್ಸ್ಪೆಕ್ಟ್ ಮಾಡಿ ಅಂದ್ರೂ ಕೂಡ ಗಿಲ್ಲಿ ರಕ್ಷಿತಾ ಶೆಟ್ಟಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರನ್ನ ಹೊರತುಪಡಿಸಿ ತುಂಬಾ ಬ್ರಿಲಿಯಂಟ್ ಆಗಿ ಥಿಂಕ್ ಮಾಡಿ, ಅಥವಾ ಅವ್ರಿಗೆ ಕೊಡ್ಬೇಕು ಅನ್ನೋಂಗೆ ಆಗಿದ್ದಿದ್ರೆ ಆ ತಪ್ಪನ್ನ ಎತ್ತಿಡ್ದು ಕೊಡ್ಬೋದಾಗಿತ್ತು, ಈ ತಪ್ಪನ್ನ ಹೇಳ್ಬೋದಾಗಿತ್ತು. ಈ ರೀತಿ ತಪ್ಪಾಗಿದೆ. ಕ್ಯಾಪ್ಟನ್ ಆಗಿರ್ತಕ್ಕಂಥ ಧನುಷ್ ಅವರೇ, ನೀವೇನ್ ಮಾಡ್ತಾ ಇದ್ರಿ?
ಆಟದ ರೂಲ್ಸ್ ಗೊತ್ತಿರ್ಲಿಲ್ವಾ, ಇವ್ರೊಂಥರ ನಿಂತ್ಕೊಂಡಿದ್ದಾರೆ, ಆಟದ ರೂಲ್ಸ್ ಗೊತ್ತಿರ್ಲಿಲ್ವಾ ನಿಮ್ಗೆ ಅಂತಂದೇಳಿ ಧನುಷ್ ಅವ್ರಿಗೆ ಉಗಿದು ಉಪ್ಪಿನಕಾಯಿ ಹಾಕಿ ಅದಾದ ನಂತರ ಅಶ್ವಿನಿ ಗೌಡ ಅವ್ರಿಗೆ ಈ ವಾರ ಇಡೀ ಮನೆಯವರ ಟಾರ್ಚರ್ನ ತಡ್ಕೊಂಡು ಒಬ್ಬಂಟಿಯಾಗಿ ಸ್ಟ್ರಗಲ್ ಮಾಡಿದಂತ ಅಶ್ವಿನಿ ಗೌಡ ಅವ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಕೊಟ್ಟಿದ್ರೆ ನಾನ್ ದೇವರಾಣಿಗೂ ಈ ಜಾಗದಲ್ಲಿ ಇವತ್ತು ಅಪ್ರಿಶಿಯೇಟ್ ಮಾಡಿ ಮಾತಾಡ್ತಾ ಇದ್ದೆ. ನಾನಷ್ಟೇ ಅಲ್ಲ, ಎಷ್ಟೋ ಜನ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಬಟ್ ಈ ತಪ್ಪನ್ನ ಅಲ್ಲಿ ಹೈಲೈಟ್ ಮಾಡ್ಲೂ ಇಲ್ಲ, ಆಚೆ ಕಡೆ ತರ್ಲೇ ಇಲ್ಲ. ಅವರು ತರ್ಲಿಲ್ಲ ಅಂದ್ರೂ ಕೂಡ ಹೊರಗಡೆ 1000 ಅಲ್ಲ ಕೋಟ್ಯಾಂತರ ಕಣ್ಣುಗಳಿದೆ. ಸಾಕಷ್ಟು ಜನ ಸ್ಲೋ ಮೋಷನ್ ಹಾಕಿ ಚೆಕ್ ಮಾಡ್ತಾರೆ. ಈಗ ಆ ವಿಡಿಯೋಗಳನ್ನ ನಾನು ಇಲ್ಲಿ ತಂದು ತೋರಿಸ್ಬೋದು. ಬರೀ ಫೋಟೋ ಬೈಟ್ಗಳನ್ನ ಯಾಕೆ ತಗೊಂಡ್ ಬಂದು ತೋರಿಸ್ದೆ ಅಂತಂದ್ರೆ, ನಿನ್ನೆ ಮಾಡದಂತ ಒಂದು ವಿಡಿಯೋ ಏನಿತ್ತು, ಆ ವಿಡಿಯೋಗೆ ಇಮಿಡಿಯೇಟ್ ಆಗಿ ಕಾಪಿರೈಟ್ ಅಂತ ಕೊಟ್ಟಿದ್ರು. ಅದಾದ್ಮೇಲೆ ನಾನು ರಿವ್ಯೂ ಮಾಡಿ ಆ ವಿಡಿಯೋನ ಸರಿಪಡಿಸ್ಕೊಂಡೆ. ಆ ಒಂದು ಬೈಟ್ ಏನಿತ್ತು ಅದನ್ನ ಡಿಲೀಟ್ ಮಾಡಿ. ಸೊ ಹಾಗಾಗಿ ಬೈಟ್ಗಳನ್ನು ಕೂಡ ಯೂಸ್ ಮಾಡ್ಕೊಳಂಗಿಲ್ಲ. ಯೂಸ್ ಮಾಡ್ಕೊಂಡ್ರೆ ಸರಿಯಾದ ರೀತಿಯಲ್ಲಿ ಮಾತಾಡಬೇಕು. ಇಲ್ಲ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ತಪ್ಪುಗಳು ಏನಾದ್ರು ಎತ್ತಿ ಹಿಡಿದು ಮಾತಾಡ್ಬಿಟ್ರೆ ಅದು ಇಮಿಡಿಯೇಟ್ ಆಗಿ ಬ್ಲಾಕ್ ಆಗ್ಬೋದು ಅಥವಾ ಕಾಪಿರೈಟ್ ಆಗ್ಬೋದು, ಬೇರೆ ಏನೋ ಒಂದು XYZ ಆಗ್ಬೋದು. ಹಾಗಾಗಿ ನಾನು ಇದರಲ್ಲಿ ವಿಡಿಯೋ ಬೈಟ್ ಯೂಸ್ ಮಾಡ್ತಾ ಇಲ್ಲ. ಇದಿಷ್ಟು ಈ ಒಂದು ಆಟದ ತಪ್ಪಿಂದ ಇಬ್ರಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಈ ಆಟದಲ್ಲಿ ಇದ್ದದ್ದು ಧ್ರುವಂತ್ ಅವರು, ಅಶ್ವಿನಿ ಗೌಡ ಅವರು ಇಬ್ರು ಕೂಡ ತಪ್ಪು ಮಾಡಿದ್ದಾರೆ. ಈ ಇಬ್ರಿಗೂ ಕೂಡ ಚಪ್ಪಾಳೆ ಸಿಕ್ಕಿದೆ. ಕಿಚ್ಚನ ಚಪ್ಪಾಳೆ ಒಬ್ರಿಗೆ, ಸೀಸನ್ ಕಿಚ್ಚನ ಚಪ್ಪಾಳೆ ಒಬ್ರಿಗೆ. ಮೆಚ್ಚಬೇಕು, ಅದು ಕೊನೆ ಚಪ್ಪಾಳೆ. ಸುದೀಪ್ ಸರ್ಗೆ ಎಲ್ಲರೂ ಕೂಡ ತುಂಬಾ ಒಳ್ಳೆ ರೆಸ್ಪೆಕ್ಟ್ ಏನ್ ಇಟ್ಕೊಂಡಿದ್ರು ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅವರ ಒಂದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ಇದೇ ಇರ್ಬೇಕು. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದ್ ನಾನು ಮಾಡಲ್ಲ. ನೀವ್ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥದ್ದು. ಈಗ ಫಾರ್ ಎಕ್ಸಾಂಪಲ್ ತಪ್ಪು ನಡೆದಿದ್ದನ್ನ ನಾವು ಫೈಂಡ್ ಔಟ್ ಮಾಡ್ತಾರೆ ಅನ್ಕೊಂತೀವಲ್ವಾ, ಅದನ್ನ ನಾವು ಮಾಡಲ್ಲಪ್ಪ. ಯಾಕಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಶೋ ಇದು ಈ ಸೀಸನ್. ಸೊ ಹಾಗಾಗಿ ನಾವು ಮಾಡಲ್ಲ. ಇದು ಇನ್ನ ಎರಡನೇದಾಗಿ ರಕ್ಷಿತಾ ಮತ್ತೆ ರಾಶಿಕಾ ಇವರಿಬ್ಬರ ಜಗಳದಲ್ಲಿ ಅಲ್ಲೂ ಕೂಡ ಒಂದು ಮಾತುಕತೆ ನಡೆಯುತ್ತೆ. ಅದ್ರದ್ದು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ನನಗೆ ಏನಿಲ್ಲ ಅಂದ್ರೂ ಒಂದು 100-150 ಜನ ಅದೇ ವಿಡಿಯೋ ಕಳಿಸಿದ್ದಾರೆ. ಎಷ್ಟೋ ಜನದ ನಾನು ನೋಡೇ ಇಲ್ಲ ಆ ವಿಡಿಯೋದ್ದು. ನಾನು ಆಕ್ಚುಲಿ ಆ ವಿಡಿಯೋ ನಡೆದಿದ್ದಿ ನೆಕ್ಸ್ಟ್ ಡೇನೆ ನಾನು ಅದ್ರ ಬಗ್ಗೆ ಎಪಿಸೋಡ್ ರಿವ್ಯೂ ಮಾಡಿದ್ದೆ. ಬಟ್ ಇವಾಗ ಮತ್ತೊಮ್ಮೆ ಮಾತಾಡ್ಬೇಕು, ಯಾಕಂದ್ರೆ ಆ ಸನ್ನಿವೇಶ ಬಂದಿದೆ. ಏನಪ್ಪಾ ಅಂತಂದ್ರೆ, ಈ ವಾರ ಏನ್ ಕಳೀತು, ಈ ವಾರದ ಒಂದು ನಾಮಿನೇಷನ್ ನಡಿಬೇಕಾದ್ರೆ ಆ ನಾಮಿನೇಷನ್ ಅಲ್ಲಿ ಒಂದು ಮಾತುಕತೆ ಬರುತ್ತೆ. ರಾಶಿಕಾ ಅವರು ಮಾತಾಡ್ತಾ ನೀನೇನು ಅಂತಂದು ಹೇಳಿ ಹೊರಗಡೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ ಅಂತಾನೆ ರಾಶಿಕಾ ಬಳಸಿದಾಳೆ. ಇದು ನಾನು ಹೇಳ್ತಿರೋ ತಪ್ಪು ಅನ್ನೋ ರೀತಿ ಆದ್ರೆ ನನ್ನ ಹತ್ರ ಪ್ರೂಫ್ ಇದೆ. ಅದು ನನಗೆ ಏನೇ ಕೂಡ ಅವರು ಕ್ವಶನ್ ಮಾಡಿದ್ರು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ವಿತ್ ಪ್ರೂಫ್ ಇದೆ. ನಾವಿಲ್ಲಿ ಶೋ ಮಾಡಂಗಿಲ್ಲ. ಶೋ ಮಾಡಿದ್ರೆ ಅದು ಕಾಪಿರೈಟ್ಸ್ ಬೀಳುತ್ತೆ. ಶೋ ಅದು ನನಗೆ ಅದರದ್ದು ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ. ಸೊ ಹಾಗಾಗಿ ಆಗ ರಕ್ಷಿತಾ ಶೆಟ್ಟಿಗೆ ಫಸ್ಟ್ ರಾಶಿಕಾ ಹೇಳುವಂತ ಮಾತು, ನೀನೇನು ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಆಚೆ ಕಡೆಯವರಿಗೂ ಗೊತ್ತಾಗಿದೆ. ಫಸ್ಟ್ ಹೇಳುವಂಥದ್ದು ನೀನೇನು ಅಂತ ಮನೆಯವ್ರಿಗೂ ಗೊತ್ತಾಗಿದೆ, ನೀನೇನು ಅಂತ ಎಲ್ರಿಗೂ ಗೊತ್ತಾಗಿದೆ, ಆಚೆ ಕಡೆಯವ್ರಿಗೂ ಗೊತ್ತಾಗಿದೆ ಅಂತ ಫಸ್ಟ್ ಯೂಸ್ ಮಾಡ್ತಾರೆ. ಮೀನ್ಸ್ ಬಿಗ್ ಬಾಸ್ ಮನೆಯಿಂದ ಆಚೆ ಇರೋರು. ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ ಅಂತಂದು ಹೇಳ್ತಾರೆ. ಅಂದ್ರೆ ಆಚೆ ಕಡೆಯವ್ರಿಗೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ. ಮೀನ್ಸ್ ಆಚೆಯಿಂದ ಬಂದಂತ ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ. ಅಂದ್ರೆ ಅದರ ಅರ್ಥ ಬಿಗ್ ಬಾಸ್ ಮನೆಯ ಒಂದು ಫ್ಯಾಮಿಲಿನೇನು ಒಳಗಡೆ ಬಿಟ್ರೋ ಆ ಮನೆಯವರು ಈ ತರದ ಡಿಸ್ಕಷನ್, ಅಂದ್ರೆ ಕಾವ್ಯ ಫ್ಯಾಮಿಲಿ ಏನ್ ಡಿಸ್ಕಷನ್ ಮಾಡ್ತಾರ ಆ ತರದ ಡಿಸ್ಕಷನ್ ರಾಶಿಕಾ ಫ್ಯಾಮಿಲಿ ಕೂಡ ಡಿಸ್ಕಷನ್ ಮಾಡಿದ್ದಾರೆ ಅನ್ನಂಗಾಯ್ತು. ಇಷ್ಟೇ. ಸೊ ಇದನ್ನ ಆಚೆ ತಗೊಂಡ್ ಬಂದ್ರೆ ಎಲ್ಲಿ ಕಾವ್ಯ ಇನ್ಸಿಡೆಂಟ್ ನ ಬಿಚ್ಚಿಟ್ರು, ರಾಶಿಕಾ ಇನ್ಸಿಡೆಂಟ್ ನ ಯಾಕೆ ಬಿಚ್ಚಿಡ್ಲಿಲ್ಲ ಅನ್ನೋ ಒಂದು ಮಾತುಕತೆ ಬರುತ್ತೆ. ಇದು ಅವ್ರಿಗೆ ಒಂದು ಕಪ್ಪು ಚುಕ್ಕಿ ಆಗಿ ಕಾಣಿಸುತ್ತೆ ಅಂತಂದೇಳಿ ಇದನ್ನ ಹೈಲೈಟ್ ಮಾಡ್ಲಿಲ್ಲ, ಈ ಒಂದು ಪ್ರಮೋ ತೋರಿಸ್ಲಿಲ್ಲ, ಈ ಒಂದು ವಿಡಿಯೋ ಬೈಟ್ ಬರ್ಲೂ ಇಲ್ಲ. ಸೂಪರ್. ಅಲ್ಲಾದ್ರೂ ಅಟ್ಲೀಸ್ಟ್ ಬೈಟ್ ತೋರಿಸಿ ಉಲ್ಟಾ ರಾಶಿಕಂಗ್ ಮಾತಾಡ್ಬೋದಾಗಿತ್ತು. ಈಗ ಇಲ್ಲಿ ಸಾಕಷ್ಟು ಜನಕ್ಕೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕೆ ಅಂತಂದ್ರೆ ರಾಶಿಕಾ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತಂದೇಳಿ ಸಾಕಷ್ಟು ಜನ ಮಾತಾಡ್ಕೋತಾ ಇದ್ದಾರೆ. ಅದು ಸುಳ್ಳೋ ನಿಜಾನೋ ನನಗೂ ಗೊತ್ತಿಲ್ಲ. ಬೈ ಚಾನ್ಸ್ ರಾಶಿಕಾ ಎಲಿಮಿನೇಟ್ ಆಗಿದ್ದೇ ಆದ್ರೆ ಬಹುಶಃ ರಾಶಿಕಾ ಕೊನೆಯದಾಗಿ ಮನೆಗೆ ಹೋಗುವಂತ ಸಂದರ್ಭದಲ್ಲಾದ್ರೂ ಅಟ್ಲೀಸ್ಟ್ ಒಳ್ಳೆ ಹೆಸರು ತಗೊಂಡು ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಮೋಸ್ಟ್ಲಿ ಈ ರೀತಿ ಹೇಳಿರ್ಬೋದು ಇವರಿಬ್ಬರ ವಿಚಾರದಲ್ಲಿ. ಅದನ್ನ ರಕ್ಷಿತಾ ಶೆಟ್ಟಿ ಅದನ್ನ ರಾಶಿಕಾ ಹೇಳೇ ಇಲ್ಲ, ಅದನ್ನ ಬಿಟ್ಬಿಡು ಅಂತಂದೇಳಿ ಸುದೀಪ್ ಸರ್ ಆ ರೀತಿನೂ ಹೇಳಿರ್ಬೋದು. ಅಥವಾ ರಾಶಿಕಾ ಏನಾದ್ರೂ ಎಲಿಮಿನೇಟ್ ಆಗಿಲ್ಲ ಅಂತಂದ್ರೆ ಹೇಳಕ್ಕಾಗಲ್ಲ. ಬಹುಶಃ ಈ ವಾರ ಏನಾದ್ರು ಕೇಳಿ ಬರ್ತಾ ಇದೆ, ಅದು ಸುಳ್ಳೋ ನಿಜಾನೂ ಗೊತ್ತಿಲ್ಲ. ಇವತ್ತಿನ ದಿನ ರಾತ್ರಿ ಎಪಿಸೋಡ್ ಅಲ್ಲಿ ರಾಶಿಕಾ ಎಲಿಮಿನೇಟ್ ಆಗಿದ್ದೆ ಆದ್ರೆ ಮೋಸ್ಟ್ಲಿ ಅದು ಕನ್ಫರ್ಮ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ ರಾಶಿಕಾ ಹೆಂಗು ಈ ವಾರ ಮನೆಗೆ ಹೋಗ್ತಾಳೆ. ಸೊ ಕಳಿಸ್ಬೇಕಾದ್ರೆ ಯಾಕೆ ಅವಳಿಗೆ ಒಂದು ಕಪ್ಪು ಚುಕ್ಕಿ ಇಟ್ಬಿಟ್ಟು ಕಳಿಸ್ಬೇಕು, ರಕ್ಷಿತನ್ಗೆ ಒಂದು ಕಪ್ಪು ಚುಕ್ಕಿ ಇಟ್ಬಿಡೋಣ, ಅವಳಿಗೇನೆ ಬೈದ್ ಬುದ್ಧಿ ಹೇಳ್ಬಿಡೋಣ ಅಂತಂದು ಹೇಳಿನೂ ಕೂಡ ಇರ್ಬೋದು. ಸೊ ಈ ಎರಡು ರೀಸನ್ಗಳು ಮೈನ್. ನಿನ್ನೆ ಸುದೀಪ್ ಸರ್ ಮಾತಾಡಿದಂತ ಮಾತುಗಳಲ್ಲಿ ಎರಡು ಕಿಚ್ಚನ ಚಪ್ಪಾಳೆ ಏನಿದೆ ಅದು
ಸರಿಯಾದ ಪರ್ಸನ್ಸ್ಗಳಿಗೆ ಸಿಕ್ಕಿಲ್ಲ ಅನ್ನೋದು ಹೊರಗಡೆ ಸಾಕಷ್ಟು ಜನರ ಒಂದು ಬೇಜಾರು. ದಯವಿಟ್ಟು ಸುದೀಪ್ ಸರ್ ಇದಕ್ಕೆ ನಾನೇನೋ ಬಂದ್ಬಿಟ್ಟು ತಪ್ಪಾಗಿದೆ ಅದ್ ಕೇಳಿ ದಯಾವರಣೆಗೂ ಅದನ್ನ ಕೇಳೋದು ಇಲ್ಲ. ನಮ್ಗಿಂತ 100 ಪಟ್ಟು ದೊಡ್ಡ ವ್ಯಕ್ತಿ, ಅವ್ರು ಆ ರೀತಿ ಮಾಡೋದು ಬೇಡ. ನಾನೇ ಹೇಳ್ತಾ ಇದ್ದೀನಿ, ಅದು ಅವರಿಂದ ಆದಂತ ತಪ್ಪಲ್ಲ. ಇದು ಸರಿಯಾದ ಟೀಮ್ ಇರುತ್ತೆ, ಆ ಟೀಮ್ ಅವರು ಅವರಿಗೆ ಸರಿಯಾದ ಮಾಹಿತಿ ಒದಗಿಸಿಲ್ಲ. ಸೊ ಹಾಗಾಗಿ ನಾನ್ ಸುದೀಪ್ ಸರ್ ಹತ್ರ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಇನ್ನು ಮುಂದೆ ಆದ್ರೂ ಅಟ್ ಲೀಸ್ಟ್ ನಿಮ್ಮ ಟೀಮ್ ಅವರು ಏನ್ ತರ್ತಾರೆ, ಆ ಟೀಮ್ ಅವ್ರಿಗೆ ನೀವು ಸ್ಟ್ರಿಕ್ಟ್ ಆಗಿ ಹೇಳಿ, ನೀವು ಕೊಡ್ತಕ್ಕಂಥ ಸಂದೇಶ ಏನಿದೆ, ನೀವು ಕೊಡ್ತಕ್ಕಂಥ ಇನ್ಫಾರ್ಮೇಶನ್ ಏನಿದೆ ಅದರಿಂದ ನನ್ನ ಹೆಸರು ಹಾಳಾಗುತ್ತೆ. ಬಿಕಾಸ್ ನೀವ್ ಹೇಳೋದನ್ನ ಕೇಳ್ಕೊಂಡೆ ನಾನು ಮಾತಾಡ್ಬೇಕಾಗುತ್ತೆ. ಟೈಮ್ಸ್ ಶೋ ನೋಡಿ ಮಾತಾಡ್ತೀನಿ, ಟೈಮ್ಸ್ ನೀವ್ ಹೇಳೋದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮಾತಾಡ್ತೀನಿ. ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನನ್ನ ಹೆಸರು ಹಾಳಾಗುತ್ತೆ. ಹೊರಗಡೆ ನನ್ನ ನಂಬಿನೇ ಎಷ್ಟೋ ಜನ ವೀಕೆಂಡ್ ಅಲ್ಲಿ ನನ್ನನ್ನು ನೋಡೋಕ್ ಬರ್ತಾರೆ, ನನ್ನ ಶೋ ನೋಡೋಕ್ ಬರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಆ ರೀತಿ ಮಾಡ್ಬೇಡಿ ಅಂತಂದೇಳಿ ನೀವೇ ನಿಮ್ಮ ಟೀಮ್ ಹತ್ರ ಕರೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಾವು ನಿಮಗೆ ಬುದ್ಧಿ ಹೇಳೋವಂಥವ್ರಲ್ಲ, ನಿಮ್ಗಿಂತ ಅದೇ ಹೇಳ್ತೀವಲ್ಲ ಬಚ್ಚಗಳು ನಾವೆಲ್ಲ ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ. ಬಟ್ ಈ ತಪ್ಪಿಂದ ನಾವ್ ಇಷ್ಟಪಡ್ತಕ್ಕಂಥ ಹೀರೋಗೆ ಕೆಟ್ಟ ಹೆಸರು ಬರೋದು ನನಗಂತೂ ಇಷ್ಟ ಇಲ್ಲ. ಸೊ ಹಾಗಾಗಿ ಅದನ್ನ ಏನೇನ್ ತಪ್ಪಾಗಿದೆ ಅಂತಂದೇಳಿ ನಾನು ಎಲ್ಲಾನು ಕೂಡ ನೋಟ್ ಮಾಡಿ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸಾಧ್ಯವಾದಷ್ಟು ಈ ಒಂದು ವಿಡಿಯೋ ಸುದೀಪ್ ಸರ್ ಅವ್ರಿಗೂ ತಲುಪಲಿ. ಮುಂದಿನ ದಿನಗಳಲ್ಲಾದ್ರೂ ಸುದೀಪ್ ಸರ್ ಇಂದ ಯಾವುದೇ ತರ ತಪ್ಪುಗಳು ಆಗದೆ ಇರಲಿ ಅಂತ ನಾನು ಭಾವಿಸ್ತೀನಿ. ಕೊನೆಯದಾಗಿ ಯಾರಿಗಾದ್ರೂ ನಾನು ಮಾತಾಡಿದಂತ ಮಾತಿಂದ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಮಾತಾಡಿದ ಉದ್ದೇಶ ಗೊತ್ತು ನಿಮ್ಗೆ, ನಿನ್ನೆ ಎಪಿಸೋಡ್ ಮುಗ್ದಾಗಿಂದ ಏನೆಲ್ಲ ಗಲಭೆ ಆಗ್ತಾ ಇದೆ ಅಂತಂದೇಳಿ ಆ ಒಂದು ಕಾರಣಕ್ಕೆ ಇದನ್ನ ಮಾತಾಡ್ಬೇಕಾಗಿ ಬಂತು. ಕೊನೆಯದಾಗಿ ಯಾರಿಗೆ ಹರ್ಟ್ ಆಗಿದ್ರು ಕ್ಷಮಿಸಿ. ಸುದೀಪ್ ಸರ್ಗೂ ನಾನು ಕ್ಷಮೆ ಕೇಳ್ತಾ ಈ ಒಂದು ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ. ಮತ್ತೆ ಯಾವ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ನೀವೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ನನಗೆ ಮೆಸೇಜ್ ಮಾಡಿ. ಸಿಗೋಣ ಮತ್ತೆ ಆದಷ್ಟು ಬೇಗ. ಲವ್ ಯು ಆಲ್. ಹಾಗೆ ಕೊನೆಯದಾಗಿ ನನ್ನ ಒಂದು ಬೋಂಡಿ ಸಲೂನ್ ಶಾರ್ಟ್ ಫಿಲ್ಮ್ ನನ್ನ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ ಅಲ್ಲೇ ಇದೆ. ದಯವಿಟ್ಟು ಎಲ್ಲರೂ ಕೂಡ ನೋಡಿ. ನಾನೇ ಡೈರೆಕ್ಟ್ ಮಾಡಿರ್ತಕ್ಕಂಥ ಫಸ್ಟ್ ಶಾರ್ಟ್ ಫಿಲ್ಮ್. ದೇವರಾಣೆಗೂ ನಿಮ್ಗೆ ಇಷ್ಟ ಆಗುತ್ತೆ. ಆ ಕ್ಯಾರೆಕ್ಟರ್ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ನೀವು ಕೂಡ ನೋಡಿ. ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಹೈಪ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ರಿಗೂ ಕೂಡ ಅದನ್ನ ಶೇರ್ ಮಾಡಿ. ಲವ್ ಯು ಆಲ್.